ಗಾಬರಿ ಆಗ್ತಾರ ಎತ್ತಾಳ ತಗೋತಾರಲ್ಲ ಅಲ್ಲ ಅಲ್ಲಿ ಪಾಪ ನಾಷ್ಟಾದ ವ್ಯವಸ್ಥೆ ಮಾಡಿರ್ತಾರೆ. ನೀವು ಎಲ್ಲ ಹೊರಗೆ ಬಂದು ನಿಂತರ ಅವ್ರೊಬ್ಬರೇ ನಾಷ್ಟ ಮಾಡಬೇಕಾ? ಇದು ಸರ್, ರಾಜ್ಯಪಾಲರ ಭಾಷಣ ವಿಚಾರವಾಗಿ ಈಗ ರಾಜ್ಯಪಾಲರು ಬಿಜೆಪಿ ಏಜೆಂಟರು ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ನೋಡ್ರಿ, ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ನೋಡ್ರಿ ಕಾಂಗ್ರೆಸ್ನವ್ರು ಚಟ ಐತಿ. ಯಾಕಂದ್ರೆ ಅವರು ಕಾಂಗ್ರೆಸ್ ಅಂದರೆ ಏಜೆಂಟ್ಗಿರಿ ಮಾಡ್ಕೊತ ಬಂದಾರೆ. ಸೋನಿಯಾ ಗಾಂಧಿ ಏಜೆಂಟ್ರು, ರಾಹುಲ್ ಗಾಂಧಿ ಏಜೆಂಟ್ರು, ಅವ್ರಿಗೆ ಚಟ ಐತಿ ಎಲ್ಲರಿಗೂ ಏಜೆಂಟ್ ಅನ್ನೋದು. ಘನತೆವತ್ತ ರಾಜ್ಯಪಾಲರು ಅವ್ರು ಯಾವುದೇ ಪಕ್ಷ ಅಲ್ಲ. ನಾ ಕಾಂಗ್ರೆಸ್ಗೆ ನೇರ ಆರೋಪ ಮಾಡ್ತೀನಿ, ನಮ್ಮ ರಾಜ್ಯಪಾಲರು ಒಬ್ಬರು ದಲಿತರು ಅದಾರ ಅಂತೇಳಿ ಈ ರೀತಿ ಅಪಮಾನ ಮಾಡಕತ್ತಾರ. ಅವರೊಬ್ಬ ಹಿರಿಯ ದಲಿತ ಮುಖಂಡರು, ಈಗಿನ ರಾಜ್ಯಪಾಲರು. ಅವ್ರಿಗೆ ಅಪಮಾನ ಮಾಡೋದು, ಅವ್ರಿಗೆ ಸಡ್ಡು ಹೊಡಿಯೋದು, ಅವ್ರಿಗೆ ಧಿಕ್ಕಾರ ಮಾಡೋದು, ತಾವೇ ಅರ್ಬಿ ಹರ್ಕೊಂಡು ನಾಚಿಗೇಡಿ ವ್ಯವಸ್ಥೆ. ಒಬ್ಬ ಗೌರವಾನ್ವಿತ ರಾಜ್ಯ ಸಭಾ ಸದಸ್ಯ ಕೆಲಸ ಮಾಡೋದಂಥವ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡೋದಂಥವ ತಾನೇ ಅರ್ಬಿ ಹರ್ಕೋತಾನೆ. ಯಾರೂ ಹರಿದಿಲ್ಲ, ಬಿ ಜೆ ಪಿಯವರು ಹರಿದಿಲ್ಲ, ಉಚ್ಚಾಟಿತ ಬಿ ಜೆ ಪಿಯವರು ಹರಿದಿಲ್ಲ. ತಂದೆ ಅಂಗಿ ಹರ್ಕೊಂಡು ನನಗೆ ಹರಿದ್ರು ಬಿ ಜೆ ಪಿಯವರು, ನನಗೆ ಹೊಡೆದ್ರು ಅಂತೇಳಿ ನಾಟಕ ಮಾಡ್ತಾರಲ್ಲ. ಇವರು ಸ್ವಾತಂತ್ರ್ಯದಾಗೂ ಇದೇ ನಾಟಕ ಮಾಡ್ಯಾರ. ನೆಹರೂನು ಏನು ದೊಡ್ಡ ಕ್ರಾಂತಿ ಮಾಡಿಲ್ಲ. ಈ ದೇಶಕ್ಕೆ ಏನಾರು ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಂದ. ಇದು ಅಂಬೇಡ್ಕರ್ ಅವರೇ ಹೇಳ್ಯಾರ. ಚರಕಾನು ಇದರಿಂದ ನೆಹರು ಟೊಪಿಗೆ ಹಾಕೋದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯದಿಂದ ಬ್ರಿಟಿಷರು ಭಾರತದಿಂದ ತೊಲಗಿದ್ರು. ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದಾರೆ. ಅದಕ್ಕೆ ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ, ಅವರೇ ಏಜೆಂಟ್ರದಾರೆ. ನಮ್ಮ ರಾಜ್ಯಪಾಲರು ಅತ್ಯಂತ ಸ್ವಚ್ಛ ಹೃದಯದ ಒಬ್ಬ ದಲಿತ ವ್ಯಕ್ತಿ ಇಂದ ಉನ್ನತ ಸ್ಥಾನದಾಗಿದ್ದ ಅಪಮಾನ ಮಾಡುವಂಥ ಕೆಲಸ ಮಾಡ್ಯಾರ. ಇಡೀ ದಲಿತ ಸಮುದಾಯಕ್ಕೆ ಇವತ್ತು ಕಾಂಗ್ರೆಸ್ ಅಪಮಾನ ವಿಧಾನಸಭೆಯಲ್ಲಿ ಮಾಡ್ಯತ ನಾ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ಸ್ವಾಮೀಜಿಯವರು ಒಂದು ಭವಿಷ್ಯ ನೋಡಿದ್ದಾರೆ ಸರ್. ಅಂದರೆ ಕಾಂಗ್ರೆಸ್ಸಿಂದ ಒಬ್ಬ ಮುಖಂಡ, ಒಬ್ಬ ದೊಡ್ಡವರು ಹೊರಗೆ ಬಂದು ಸಿ ಎಂ ಆಗ್ತಾರೆ ಅಂತ ಹೇಳಿ ಸರ್. ಯಾವ ಸ್ವಾಮಿಗಳು ಅದ್ರ ಮ್ಯಾಗೂ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಆ ಸ್ವಾಮಿಗಳ ಹೆಸರು ಮ್ಯಾಗ ನಾ ಹೇಳ್ತೇನೆ. ದಕ್ಷಿಣ ಭಾಗದ ಯಾರೋ ಒಬ್ಬರು ಹಂಗೆ ಹೇಳ್ಬೇಡ್ರಿ. ಇದೇ ಸ್ವಾಮಿ ಅಂದ್ರೆ ಆ ಸ್ವಾಮಿದು ಚರಿತ್ರೆ ನನ್ನ ಬಲ್ಲಿ ಐತಿ. ಕೆಲವೊಂದು ಸ್ವಾಮಿಗಳು ಪೇಡ ಸ್ವಾಮಿಗಳು ಅದಾರ, ಕೆಲವೊಂದು ರೊಕ್ಕ ಕೊಟ್ಟು ಕೂಡಲೇ ಹೇಳ್ತಾರೆ. ಅವ್ರ ಭವಿಷ್ಯಗಳೇ ಹಿಂಗೆ. ಕೆಲವೊಂದು ಮಂದಿ ಭವಿಷ್ಯ ಹೇಳ್ತಿರ್ತಾರೆ ಹಂಗೆ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾ ಅಂತ ಹೇಳ್ತಾರೆ. ಈ ಜನ್ಮದಾಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದಿಲ್ಲ. ಮೋದಿಯವ್ರ ನಂತರ ಯೋಗಿ ರೆಡಿ ಆಗ್ಯಾರ, ದೇಶದ ಜನ ರೆಡಿ ಆಗ್ಯಾರ. ಅದೇ ಕರ್ನಾಟಕದ್ದೇ ಹೇಳ್ತೀನಿ. ಸಿದ್ದರಾಮಯ್ಯನವ್ರ ನಂತರ ಯಾರು ಆಗ್ತಾರೆ? ಸಿದ್ದರಾಮಯ್ಯನವರ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿ. ಮುಂದೆ ಯಾರು ಕಾಂಗ್ರೆಸ್ ಸೇತರ ನನ್ನ ಪಕ್ಷನೂ ಬಂದರೂ ಬರ್ಬೋದು, JCB ಪಾರ್ಟಿ. ನೀವೆಲ್ಲ ಜೋಕ್ ಅನ್ಬೋದು ಮೀಡಿಯಾದವರು. ಯಾಕಂದ್ರೆ ನಿಮಗೆ ವಿಜೇಂದ್ರ ಭಾಳ ಆತ್ಮೀಯ ಕೆಲವೊಂದು ಮೀಡಿಯಾದವ್ರಿಗೆ, ಕೆಲವೊಂದು ಮೀಡಿಯಾದವ್ರಿಗೆ DK ಶಿವಕುಮಾರ್ ಆತ್ಮೀಯ. ನೀವೇನು ಹೊಡ್ಕೋತೀರಿ ಹೊಡ್ಕೋರಿ. ನಾನೇ ಮುಖ್ಯಮಂತ್ರಿ ಆದ್ರೆ ಅವಾಗ ನೀವೇನು ಮಾಡಂಗಿದ್ದೀರಿ? ನೀವೇ ಬಂದು ಇಂಟ್ರ್ಯೂ ತೊಗೋತೀರಿ. ಸರ್ ನಾವು ಹೇಳಿದ್ದೀವಿ, ನೀವು ಹೇಳಿದ್ದೀವಿ. ಹಂಗೆ ಜ್ಯೋತಿಷಿಗಳು ಕೆಲವು ಮಂದಿ ಫೇಕ್ ಬೋಗಸ್ ಅದಾರ. ಅವ್ರು ರೊಕ್ಕ ಕೊಟ್ಟು ಕೂಡಲೇ ಒಂದು 10-11 ಲಕ್ಷ ಕೊಟ್ಟು ಪಾದ ಪೂಜೆ ಮಾಡಿದ್ರೆ ಹೇಳ್ಬಿಡ್ತಾರೆ ಇವರೇ ಮುಖ್ಯಮಂತ್ರಿ ಆಗಲಿ, ಇವರೇ ಏನು ವೀರಶೈವ ಮಹಾಸಭಾ ಅಧ್ಯಕ್ಷರಾಗಲಿ ತಿಳ್ಕೊತ ಅಡ್ಯಾಡ್ತಾರಲ್ಲ. ಅವ್ರ ಘನತೆಯನ್ನು ಅವರೇ ಕಳ್ಕೊಳಕತ್ತಾರ. ಅದೇ BJP ಸಪೋರ್ಟ್ ತೊಗೊಂಡು ನಾ ಮುಖ್ಯಮಂತ್ರಿ ಆಗ್ತೀನೋ, BJPಗೆ ಬಂದೇ ಮುಖ್ಯಮಂತ್ರಿ ಆಗ್ತೀನಿ ಯಾರಿಗೆ ಗೊತ್ತದ. 28ಕ್ಕೆ ನಾ ಆಗ್ತೀನಿ, ಇಷ್ಟು ಮಾತ್ರ ಗ್ಯಾರಂಟಿ. ನೀವು ಮೀಡಿಯಾದವ್ರು ಎಷ್ಟೇ ವಿರೋಧ ಬರೀರಿ, ತೀವ್ರವಾಗಿ ಬರೀರಿ, ವಿಜೇಂದ್ರನೇ ಆಗ್ತಾನಂತೇಳಿ ಲಗ ಹೊಡೆದು ಬರೀರಿ, ಮುಖ್ಯಮಂತ್ರಿ ನಾನೇ ಆಗ. 5 ವರ್ಷ ನಾನೇ ಇರ್ತೀನಿ. ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ. ಬುಲ್ಡೋಜರ ಭಾಳ ಸದ್ದುಗಳು ಎಲ್ಲ ಕಡೆ ಕೇಳಿಸ್ತಾವೆ. 2,80,000 ಏನು ಖಾಲಿ ಸರ್ಕಾರಿ ಉದ್ಯೋಗ ಎಲ್ಲ 5 ವರ್ಷನ ತುಂಬ್ತೀನಿ. 3 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀನಿ. ನೀವೇನೂ ಗಾಬರಿ ಆಗಬೇಡ್ರಿ ಮೀಡಿಯಾದವರು, ನೀವು ಆತಂಕಕ್ಕೆ ಒಳಗಾಗಬೇಡ್ರಿ. ಹಿಂಗಂದ್ರೆ ಯತ್ನಾಳು ವಿಜೇಂದ್ರ ಪರಿಸ್ಥಿತಿ ಅನ್ನತ್ತೆ ನಾ ಸಂಜೆ ಮುಂದೆ ಹೊಡಿಲಾಕ ಚಾಲೂ ಮಾಡಬೇಡ್ರಿ. ಯತ್ನಾಳೆ ಭವಿಷ್ಯ ನಿಜವಾಗುವುದೇ ಇಂದಿನ ವಿಶೇಷ ಅಂತ ಹೊಡ್ಕೊತ್ಕೊಂಡ್ರಿ ನೋಡ್ರಿ. ಸರ್, ಇದು ಬೆಳಗಾವಿ 400 ಕೋಟಿ ಈ 2 ಕಂಟೈನರ್ಗಳೇ ಇದನ್ನಾಗಿದ್ದಾವೆ. ನೋಡ್ಬೇಕದು ಏನೋ ಪೊಲೀಸ್ ಇಲಾಖೆ ಗುರ್ತ, ಅವರೆಲ್ಲ ಮಾಹಿತಿ ತೆಗಿತಾರೆ. ಇದು ಯಾರು ರೊಕ್ಕದ ಏನದ, ಅದು ಏನು 500 ರೂಪಾಯಿ ನೋಟ್ ಅದೋ 2,000 ನೋಟ್ ಅದೋ, ಅದು ಎಲ್ಲಿಗೆ ಒಯ್ಲಾಕತ್ತಿದ್ರು. ಇದು ಭಾಳ ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರೆ. ಕರ್ನಾಟಕದಾಗ ದರೋಡೆ, ಕೊಲೆ, ಸುಲಿಗೆ
ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಈ ಸರ್ಕಾರ ಇರುತ್ತಾನ ಈ ರಾಜ್ಯದಲ್ಲಿ ಶಾಂತಿ ಸುರಕ್ಷತೆ ಕಠಿಣವಾದಂಥ ಕಾನೂನುಗಳು ಜಾರಿ ಆಗೋದಿಲ್ಲ. ಅದಕ್ಕಿಂತವೆಲ್ಲ ದರೋಡೆ ಪರೋಡೆ ಏಕ್ದಮ್ ಈಸಿ ಆಗ್ಲಕತ್ತಾವ. ಯಾಕಂದರೆ ಇವಾಗ ಬೆಂಗಳೂರು ಹಾಡಾಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು, ಏನೂ ಆಗಲಿಲ್ಲ. ಹಿಂಗೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಆ ಹದಗೆಟ್ಟದ ಉದಾಹರಣೆ ಅಂದರೆ ಬೆಳಗಾವಿಯಲ್ಲಿ 400 ಕೋಟಿ ಇತ್ತು, 800 ಕೋಟಿ ಇತ್ತು, ಇನ್ನೂ ತನಿಖೆ ಆಗಿಲ್ಲ. ಅದನ್ನು ಇಡಿ ಕೊಡಬೇಕು, CBI ಕೊಡಬೇಕು. ಅವರು ಯಾರದಾರ, ಯಾರು ಭ್ರಷ್ಟ ರಾಜಕಾರಣಿಗಳದಾರೋ, ಭ್ರಷ್ಟ ಅಧಿಕಾರಿಗಳದಾರೋ, ಯಾರು ಅದನ್ನು ಆ ಹಣ ಒಯ್ದು ಅದನ್ನು ಕನ್ವರ್ಜನ್ ಮಾಡಬೇಕು, ಅದನ್ನು ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಬೇಕು, ಏನು ಮಾಡಬೇಕು ಅನ್ನೋ ಏನು ಒಂದು ಷಡ್ಯಂತ್ರ ಇದೆ, ಅದು ಬಯಲು ಮಾಡಬೇಕು. ಅವ್ರಿಗೆ ಯಾರು ಈ ಹಣ ಅಂತ ಅವ್ರನ್ನ ಕಠಿಣವಾದಂಥ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಜೈಲಿಗೆ ಹಾಕಿದ್ರೆ ಕರ್ನಾಟಕದ ಮಾನ ಮರ್ಯಾದೆ ಉಳಿತದೆ. ಯಾಕಂದ್ರೆ ಕರ್ನಾಟಕ ಮಾನ ಮರ್ಯಾದೆ ಏನು ಉಳಿದಿಲ್ಲ. ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಡ್ರಗ್ ಫ್ಯಾಕ್ಟ್ರಿಗಳನ್ನು ಕಂಡು ಹಿಡಿಲಕತ್ತಾರ. ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರ ಜಿಲ್ಲೆಯಲ್ಲೇ ಡ್ರಗ್ ಫ್ಯಾಕ್ಟ್ರಿ ಇದ್ದಿದ್ದು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ. ಬೆಂಗಳೂರಿನಲ್ಲಿ ಡ್ರಗ್ ಇವತ್ತು ನಡೀತಾ ಇದೆ. ಇವತ್ತು ಕಂಟ್ರೋಲ್ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದಿಲ್ಲ. ಯಾಕಂದರೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಫಿಕ್ಸ್ ಮಾಡ್ಯಾರ, ಇಲ್ಲ ಆಕ್ಷನ್ ಆಗ್ತದೆ. ಬೆಂಗಳೂರು ಕಮಿಷನರ್ ಆಗಬೇಕಾದ್ರೆ 50 ಕೋಟಿ ಕೊಡಬೇಕು, DC ಆಗಬೇಕಾದ್ರೆ 10 ಕೋಟಿ ಕೊಡಬೇಕು. ಎಲ್ಲೆಲ್ಲಿ ಒಳ್ಳೆ ಪೋಸ್ಟ್ ಅದಾವಲ್ಲ ಲಿಲಾವ್ ಆಗ್ತಾಯಿದೆ. ಈ ಲಿಲಾವ್ ಆಯ್ತಂದ್ರೆ ಯಾರೂ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಸ್ಥಾನದಲ್ಲಿ ಇರುವುದಿಲ್ಲ. ಇದು ನಡೀದೆ, ಇದು ಹಗರಣಗಳು, ಕೊಲೆ ಸುಲಿಗೆ. ಮತ್ತು ಅವ್ರಿಗೇನು ನಮ್ಮ ಗೃಹ ಮಂತ್ರಿಗಳಿಗಂತೂ ಏನೂ ಪಾಪ ಏನೂ ಗೊತ್ತಿಲ್ಲ. ಅತ್ಯಂತ ಅಂತಾರಾಷ್ಟ್ರೀಯ ಗೊತ್ತಿರದ ಗೃಹ ಮಂತ್ರಿ ಅಂದರೆ ಕರ್ನಾಟಕದ ಗೃಹ ಮಂತ್ರಿ. ಹೀಗಾಗಿ ಅವ್ರಿಗೆ 400 ಕೋಟಿದು ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ಮರ್ಡರ್ ಆದರೂ ಗೊತ್ತಿಲ್ಲ, ಬಿಜಾಪುರದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಗಿದ್ದು ಗೊತ್ತಿಲ್ಲ, ಅವ್ರು ಊಟ ಮಾಡಿದ್ದು ಗೊತ್ತಿಲ್ಲ, ಮಕ್ಕೊಂಡಿದ್ದು ಗೊತ್ತಿಲ್ಲ. ಸರ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಸರ್, ರಾಜ್ಯದಲ್ಲಿ ಏನಾದರೂ ಬದಲಾವಣೆ ಏನು ಗೊತ್ತಿಲ್ಲರಪ್ಪ. ನೀವು BJP ಅವ್ರಿಗೆ ಕೇಳಬೇಕು. ಇಲ್ಲಿ ಒಂದಿಟ್ಟು ಅದಾವಲ್ಲ, ಮುಂಜಾನೆ ನಾವು ಪ್ರೆಸ್ ಮೀಟ್ ಮಾಡ್ತಾವಲ್ಲ, ಮನೆಯಿಂದ ಏನದು ಚಹಾ ಮತ್ತು ಉಪ್ಪಿಟ್ಟು ತಂದು ಅವಕ್ಕೆ ಕೇಳ್ರಿ, ರಾಜ್ಯ ಅಧ್ಯಕ್ಷ ಬದಲಾವಣೆ ಆಗ್ತೈತೋ ಇಲ್ಲೋ. ರಾಜ್ಯ ಅಧ್ಯಕ್ಷರನ್ನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೋಲಿಸ್ಲಿಕ್ಕೆ ಹೋಗ್ಬೇಡ್ರಿ. ರಾಷ್ಟ್ರೀಯ ಅಧ್ಯಕ್ಷರ ಸಿಲೆಕ್ಷನು ಪ್ರಧಾನಮಂತ್ರಿಗಳು ಮಾಡ್ಯಾರ. ಅವು ಒಳ್ಳೆಯವ್ರು ಇರಬೇಕು, ಪ್ರಾಮಾಣಿಕ ಇರ್ಬೇಕಂತ ನನಗೆ ಅನ್ನಿಸ್ತದೆ. ಅದು ರಾಜ್ಯಾಧ್ಯಕ್ಷರನ್ನ ಯಾರು ಸೆಲೆಕ್ಷನ್ ಮಾಡ್ಯಾರ ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ಮಾಡೀನಿ. ನಾ ಏನು BJP ಅವ್ರಿಗೆ ಹೋಗಿ ಕೈಕಾಲು ಹಿಡಿದು ಪಾರ್ಟಿಗೆ ತಗೋರಿ, ತಪ್ಪಾಗೈತಿ, ಕ್ಷಮೆ ಮಾಡಿರಿ, ವಿಜೇಂದ್ರನೇ ನನ್ನ ಬಾಸ್ ಅನ್ನೋ ಮಗ ಅಲ್ಲ. ವಿಜೇಂದ್ರ ನಾಟ್ ಮೈ ಬಾಸ್. BJPಗೆ ಸೇರಿದ್ರೆ ಹಿ ಈಸ್ ನಾಟ್ ಮೈ ಬಾಸ್. ಬಾಸ್ ಓನ್ಲಿ ನರೇಂದ್ರ ಮೋದಿ, ಅಮಿತ್ ಶಾ, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್ ಅವ್ರ ಬಾಸ್. ಹಿ ಈಸ್ ನಾಟ್ ಬಾಸ್ ಆಟ್ ಆಲ್.